ಮಂಡ್ಯ ಕಬ್ಬಿನಗಾಣದ ರೈತ ಉತ್ಪಾದಕ ಕಂಪನಿ ಮತ್ತು ಮಂಡ್ಯ ತಾಲೂಕು ಕಬ್ಬಿನಗಾಣದ ಮಾಲೀಕರ ಅಸೋಸಿಯೇಷನ್ ಇವರ ವತಿಯಿಂದ ರೈತ ಉತ್ಪನ್ನಗಳ ಮಾರಾಟ ಮಳಿಗೆ ಪ್ರಾರಂಭೋತ್ಸವ ಹಾಗೂ ಬ್ರ್ಯಾಂಡ್ ಉದ್ಘಾಟನೆ ಮತ್ತು ಸನ್ಮಾನ ಸಮಾರಂಭ ಮಂಡ್ಯ ಎಪಿಎಂಸಿ ಗೋಡನ್ 9ರಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗೌಡ, ವಿ.ಎಸ್. ಅಶೋಕ್ ರವರು, ಜಂಟಿ ನಿರ್ದೇಶಕರು, ಸಕ್ಕರೆ ನಿರ್ದೇಶನಾಲಯ ಬೆಂಗಳೂರು, ಶ್ರೀಮತಿ ಮಮತಾರವರು, ಉಪನಿರ್ದೇಶಕರು, ಕೃಷಿ ಇಲಾಖೆ, ನಾಗನಹಳ್ಳಿ, ಮೈಸೂರು, ಶ್ರೀ ಜಯಸ್ವಾಮಿರವರು, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಮಂಡ್ಯ, ಬಿ.ಆರ್. ಶ್ರೀಹರಿಯರವರು, ಕೆಎಂಎಸ್ ಕಾರ್ಯದರ್ಶಿಗಳು, ಮಂಡ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ, ಮಂಡ್ಯ ಜಿಲ್ಲೆ ಕಬ್ಬಿನಗಾಣದ ಅಧ್ಯಕ್ಷರಾದ ಸೋಮಶೇಖರೇಗೌಡ, ಜಯಶಂಕರ್ ಚಾಮಲಾಪುರ ಇತರರು ಉಪಸ್ಥಿತರಿದ್ದರು. ತರಬೇಕು ಅನ್ನೋ ಒಂದು ಕಾರ್ಯಕ್ರಮದ ವೇದಿಕೆ ಮಾಡಿರುವಂತಹ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಅವರೇ, ಎಪಿಎಂಸಿಯ ಅಧಿಕಾರಿಯಾದ ಶ್ರೀಹರಿ ಅವರೇ, ಸೋಮಶೇಖರೇಗೌಡ್ರೆ, PNB ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಮರಿಗೌಡ್ರೆ, ಜಯಶಂಕರ್ ಅವರೇ, ಸುನೀಲ್ ಅವರೇ, ತಿಮ್ಮೇಗೌಡ್ರೆ, ಅದು ಇಲ್ಲಿರುವಂತ ಎಲ್ಲ ರೈತರು. ಕಾರಣ ಮತ್ತು ರೈತರು ಎರಡೂ ಒಂದೇ. ಹಲವಾರು ಸಮಸ್ಯೆ ಇದೆ ಅಂದ್ರು, ಸಮಸ್ಯೆ ಇದೆ ಅಂದ್ಬಿಟ್ಟೆ ಮಾತಾಡಿದ್ರು, ಮುಗಿಸ್ಬಿಟ್ರು. ನಾನು ನೋಡ್ತಾನೆ ಇದೆ, ಮೊಬೈಲ್ ನೋಡ್ತಿದ್ದೆ, ಏನೋ ಸಮಸ್ಯೆ ಹೇಳ್ತಾರೆ ಅಂತ ಕಿವಿಗೆ ಕೊಡ್ತಾರೆ ಇದೆ, ಸಮಸ್ಯೆ ಏನು ಹೇಳಿಲ್ಲ, ಸಮಸ್ಯೆ ಇದೆ ಅಂದ್ರು. ಅದಕ್ಕೆ ಫಸ್ಟ್ ನಿಮ್ ಸಮಸ್ಯೆ ಏನು ಅನ್ನೋದನ್ನ ಪಟ್ಟಿ ಮಾಡಿಕೊಡಿ, ನಮಗೆ ಕೊಡಿ, ನಾವು ನಿಮ್ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಇರೋದು, ಬಗೆಹರಿಸ್ತೀವಿ. ನೀವೇನು ನನಗೆ ಗೊತ್ತಿರೋಂಗೆ ಪರಿಸರ ಮಾಲಿನ್ಯ ಸಮಸ್ಯೆ ಇತ್ತು. ನಾನು ವಿಧಾನಸಭೆಯಲ್ಲಿ ಅದನ್ನ ಬಹಳ ಜೋರು ಮಾತಾಡಿ ಅದನ್ನ ತಕ್ಕ ಮಟ್ಟಿಗೆ ಯಾರೋ ನಿಮ್ಗೆ ಕಿತಾಪತಿ ಮಾಡ್ಬೇಕು ಅಂತ ಮಾಡೋರು ಬಿಟ್ರೆ ಮಿಕ್ಕಿದ ಅಧಿಕಾರಿಗಳಿಂದ ಅಂತೂ ನಿಮ್ಗೆ ಇವತ್ತುವರೆಗೂ ತೊಂದರೆ ಆಗ್ಬೇಕಂತೂ ನೋಡ್ಕೊಂಡಿದ್ದೀವಿ 3 ವರ್ಷದಿಂದ. ಯಾರಾದ್ರೂ ಹೊಟ್ಟೆ ಕಿಚ್ಚಿಗೆ ನಾನೇ ಪಕ್ಕದ ಮನೆಯವ್ರು ಕಾಟ ಕೊಡ್ತಾರ ಒಂದು 2-3 ಸಮಸ್ಯೆ ಬಿಟ್ರೆ ಅಧಿಕಾರಿಗಳಿಂದ ಯಾವ ಸಮಸ್ಯೆಗಳು ಇಲ್ಲ. ಅಶೋಕ್ ಅವರು ಬಹಳ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮ್ಮ ಬ್ರ್ಯಾಂಡ್ ಅನ್ನ ದೇಶ ವಿದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಇಂಪಾರ್ಟೆಂಟ್. ನಾವು ಮನೇಲಿ ತಿಮ್ಮೇಗೌಡ, ನಂಜೇಗೌಡ ಅಂತೆಲ್ಲ ಇರ್ತೀವಿ. ಕಾವೇರಿ ಮಡಿಲು ಅಂತ ಹೇಳಿದ್ರೆ ಬ್ರ್ಯಾಂಡ್ ಆಗಲ್ಲ. ನೀವು ಅದಕ್ಕೊಂದು ಮಾಡರ್ನ್ ನೇಮ್ ಕೊಡಿ. ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೂ ನೀವು ಬ್ರ್ಯಾಂಡ್ ನೋಡಿದ ತಕ್ಷಣ ಪಟ್ಟಂತ ತಗೊಳ್ಬೇಕು. ಈಗ ನೀವು ಸೆಂಟ್ ಮಾರ್ಕ್ಸ್ ಸ್ಕೂಲ್ ಅಂತೆಲ್ಲ ಕೇಳ್ತಿರಲ್ವ, ಆಕ್ಸ್ಫರ್ಡ್, ಸೆಂಟ್ ಮಾರ್ಕ್ಸ್ ಹೆಸರೆಲ್ಲ ಇಂಗ್ಲಿಷ್ ಹೆಸರು. ನಡ್ಸೋನ್ ತಿಮ್ಮೇಗೌಡ, ಮರಿಗೌಡ, ಬೊಮ್ಮೇಗೌಡ. ಯಾಕೆ ಅದನ್ನ ಇರ್ತಾರೆ ಅಂತಂದ್ರೆ ಎಜುಕೇಶನ್ ಬ್ರಿಟಿಷರ್ ಕಾಲದಲ್ಲಿ ಚೆನ್ನಾಗಿತ್ತು ಅಂತೇಳಿ ನೀವು ತಿಮ್ಮೇಗೌಡ ಮೆಮೋರಿಯಲ್ ಸ್ಕೂಲ್ ಅಂತ ಹಾಕಿ ಯಾರು ಸೇರ್ತಾರೆ, ಅತಿ ಹೆಚ್ಚು ಚೆನ್ನಾಗಿ ಟೀಚರ್ ಪಾಠ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಬೋರ್ಡ್ ತಂದು ಆಕ್ಸ್ಫರ್ಡ್ ಅಂತ ಹಾಕಿ ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ತೀವಿ. ಚೆನ್ನಾಗಿ ಮೆಂಟಾಲಿಟಿ ಆ ತರ ಇದೆ. ನಡ್ಸೋವನು ತಿಮ್ಮೇಗೌಡನೇ, ಹೆಸರು ಮಾತ್ರ ಆಕ್ಸ್ಫರ್ಡ್, ಸೆಂಟ್ ಮಾರ್ಕ್ಸ್. ಪಾಪಣ್ಣ ಮೆಮೋರಿಯಲ್ ಸ್ಕೂಲ್ ಅಂತ ನಡೆಸಿ ಇದೆಲ್ಲ ಚೆನ್ನಾಗಿರುತ್ತೆ. ಪಾಪಣ್ಣ ಅದನ್ನೇ ದಿ ಲಂಡನ್ ಸ್ಕೂಲ್ ಆಫ್ ಗೋಪಾಲ್ಪುರ ಅಂತೇಳಿ ಸೇರಿಸ್ತಾರೆ. ಇದು ನಮ್ಮ ಭಾರತದ ಜನರ ಮೆಂಟಾಲಿಟಿ. ನಾನು ಇದ್ರ ಬಗ್ಗೆ ಚರ್ಚೆ ಯಾವಾಗಲೂ ನಾವು ಇದ್ರ ಬಗ್ಗೆ ಎಲ್ಲ ಓದ್ತಾ ಇರ್ತೀವಿ. 2000 ಓದಿದ್ದೀವಿ, ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇರ್ತೀವಿ ನಾವು, ಏನಕ್ಕೆ ಏನು ಅಂತ. ಜನರ ಮೆಂಟಾಲಿಟಿಗೆ ಈ ಭಾರತದಲ್ಲಿ 144 ಕೋಟಿ ಜನ ಇದೆ. ನಮಗಿಂತ ಮಾರ್ಕೆಟ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವ್ರಿಗೆ ಅವ್ರದೇ ಆದ ಭಾಷೆಯಲ್ಲಿ ಬ್ರ್ಯಾಂಡ್ ನೇಮ್ ಇರಬೇಕು. ಮತ್ತೆ ಎರಡನೇದು ನಿಮ್ಮ ವಿಸ್ತರಣೆ ಜಾಲ ಮೂಲೆ ಮೂಲೆಯಲ್ಲೂ ಸಿಗಂಗಾಗ್ಬೇಕು. ವಿಸ್ತರಣೆಯ ಜಾಲ ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ವರೆಗೂ ಸಿಗಂಗಾಗ್ಬೇಕು. ಇದನ್ನ ನೀವು ಮಾಡಿದ್ರೆ ಭಾರತದ ಬಹಳ ದೊಡ್ಡ ಶ್ರೀಮಂತ ಕಂಪನಿ ನಿಮ್ದು ಆಗ್ತದೆ. ಅದು ಸ್ವಲ್ಪ ಕಷ್ಟ ಪಡಬೇಕು, ಕ್ವಾಲಿಟಿನ ಕಾಪಾಡಬೇಕು. ಪ್ಲಸ್ ಇವತ್ತಿನ ಮಾಡರ್ನೈಸೇಷನ್ಗೆ ಪ್ಯಾಕೆಟ್ ಏನ್ರಿ ಮಾಡಬೇಕು. ಆಗ ಮಾಡಿದ್ರೆ ನಿಮ್ಮ ಕಂಪನಿ ಭಾರತದಲ್ಲೇ ದೊಡ್ಡ ಕಂಪನಿ ಆಗ್ತದೆ. ಇವತ್ತಿನ ಪೈಪೋಟಿ ಹೆಂಗ್ ಬೇಕು ಹಾಗೆ ಇಷ್ಟು ಪ್ಯಾಕೆಟ್ ಹಾಕಿ $1 ಕಿತ್ಕೊಂಡ್ರೆ $1 ಅಂದ್ರೆ $110. ನೀವು 1 kg ಎಷ್ಟು ಬೆಲ್ಲ? 90 ರೂಪಾಯಿ 1 kgಗೆ. ಇಷ್ಟು ಪ್ಯಾಕೆಟ್ ನ ಅಮೆರಿಕ, ಲಂಡನ್ ಹೋದ್ರೆ ಇಷ್ಟು ಕಾಫಿ ಮಿಕ್ಸ್ ಮಾಡಿದ್ರೆ $1 1 ಪೌಂಡ್ ಅಂದ್ರೆ ಒಂದು $125. $1 ಅಂದ್ರೆ $100. ಇಷ್ಟಕ್ಕೆ ನೀವು 1 kg $100. ಅದಕ್ಕೆ ಬ್ರ್ಯಾಂಡ್ ಮಾಡಿ ಅಂತ ಹೇಳೋದು.
ಸಮಸ್ಯೆ ನಮ್ಮಲ್ಲೇ ಇಟ್ಕೊಂಡು ನಾವು ಸರ್ಕಾರದ ಮೇಲೆ ಕೈ ತೋರಿಸ್ತಾ ಇರ್ತೀವಿ. ಸರ್ಕಾರ ಸರಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ಸಮಸ್ಯೆ ನಮ್ಮಲ್ಲೇ ಇದೆ. ಆ ಸಮಸ್ಯೆನ ನಾವೇ ಬಗೆಹರಿಸ್ಕೊಂಡ್ರೆ ಈಗ 400 KV ಪವರ್ ಸ್ಟೇಷನ್ ಅಪ್ಪಾಪುರ ತಂದಿದ್ವಿ. ಕೈಗಳು ಹಲೋ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ವ್ಯಕ್ತಿ ಕೃಷ್ಣರಾಜು ಜಯಸ್ವಾಮಿ ಸರ್ ಅವರು, ಶ್ರೀಹರಿ ಸರ್ ಅವರು, ನಮ್ಮೆಲ್ಲ ಆಲೆಮನೆ ಅಸೋಸಿಯೇಷನ್, ನಂತರ ರೈತ ಉತ್ಪಾದಕ ಕಂಪನಿಯಾಗಿ ಬದಲಾವಣೆಯಾದಂಥ ಅಧ್ಯಕ್ಷರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಎಲ್ಲ ಪದಾಧಿಕಾರಿಗಳೇ, ದಯವಿಟ್ಟು ಹಿಂದೆ ಇರೋರು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು 2022ರಲ್ಲಿ ಮಂಡ್ಯ ಬಂದಿದ್ದೆ ಸರ್, ಜಯಸ್ವಾಮಿ ಸರ್. 22 ನಾನು ಬಂದಾಗ ಪ್ರತಿ ವರ್ಷ ನಮ್ಮಲ್ಲಿ ಖರೀಫ್ ಕಾನ್ಫರೆನ್ಸ್ ಅಂತ ಆಗ್ತದೆ. ನಾನು ಬಂದಾಗಿನ ಪ್ರಶಸ್ತಿ ಅದು ಹಿಂದೆ ಚಂದ್ರಶೇಖರ್ ಸರ್ ಅವರು ಮಾಡಿದ್ದು PMFM ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಇಲ್ಲಿ ಶಾಲೆಗಳಾಗಿದ್ವು. ಆ ಶಾಲೆಗಳ ಹಿಂದಿನ ಸ್ಟೋರಿ ನಾನು ಬಂದ ನಂತರ ಎಲ್ಲ ಗೊತ್ತಾಯ್ತು. ಪ್ರಶಸ್ತಿಯನ್ನು ಈಸ್ಕೊಂಡ್ಬಂದ್ವಿ. ನಂತರ ಮುಂದಿನ ವರ್ಷಗಳಲ್ಲಿ ಅಷ್ಟು ಪ್ರಶಸ್ತಿ ಬರಲಿಲ್ಲ. ಅಮೌಂಟ್ ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ರು, ನಂಬರ್ಗಳೆಲ್ಲ ನಾವು ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. 600, 700, 1000 ಅಷ್ಟು ಬೆಳಗಾಮು 1 ಲಕ್ಷ 2 ಲಕ್ಷ ಸಾಲ ತಗೊಂಡು ಸಂಘದವ್ರಿಗೆಲ್ಲ ಮಾಡಿದ್ದಾರೆ. ಬಟ್ ಇದುವರೆಗೂ ಸಹ ಅತಿ ಹೆಚ್ಚು ಯೋಜನಾ ಮೊತ್ತ, ಅತಿ ಹೆಚ್ಚು ಸಹಾಯಧನ ಕೊಟ್ಟಿರುವಂತದ್ದು ಮಂಡ್ಯ ಜಿಲ್ಲೆಯಲ್ಲೇ. ಹಂಗಾಗಿ ಫಸ್ಟ್ ಪ್ರಶಸ್ತಿ ಕೊಟ್ಟಂತ ವಿಷಯ PMFME ODOP ನಾನು ಬಂದ ದಿವಸದಿಂದಲೂ ಸಹ. ಮತ್ತೆ ಬೆಲ್ಲ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಚಿಕ್ಕದಲ್ಲಿ ಮನೇಲಿ ಏನೂ ಸಿಗ್ಲೇ ಇಲ್ಲ ನಂಗೆ ಸಿಗ್ತಾ ಇದ್ದಂತ ಒಂದು ತಿಂಡಿ ಅಂದ್ರೆ ಬೆಲ್ಲ. ಪೆಟ್ಟಿ ತಗೊಬರ್ತಾ ಇದ್ರು, ಅದನ್ನ ಮುರ್ಕೊಂಡು ತಿಂತಾ ಇದ್ವಿ. ಸಕ್ಕರೆ ತಿಂದ್ರೆ ಕಾಯಿಲೆ ಬರ್ತದೆ, ವಿಷ ಮಗ, ಸಕ್ಕರೆ ತಿನ್ಬೇಡ ಅಂತಿದ್ರು ಹೊರತು ಬೆಲ್ಲ ತಿಂದ್ರೆ ಯಾವತ್ತು ಕಾಯಿಲೆ ಬರ್ತದೆ ಅಂತ ಎಲ್ಲರೂ ಹೇಳಿದ್ದು ನಾನಂತೂ ಕೇಳಿಲ್ಲ. ಅಂತ ಬೆಲ್ಲ ಮಂಡಿಗೆ ಬಂದ್ಮೇಲೆ ಬೆಲ್ಲದ ಬಗ್ಗೆ ಏನೇನು ತೊಂದರೆ ಇದೆ, ಕಬ್ಬನ ಗದ್ದೆಯಲ್ಲಿ ಏನು ತೊಂದರೆ ಇದೆ, ಕಬ್ಬನ ಗುಣಮಟ್ಟದಲ್ಲಿ ಏನು ಸರಿಪಡಿಸಬೇಕಾಗಿದೆ, ಹಾಲು ಕೊಟ್ಬಿಟ್ಟು ಹಿಂದಕ್ಕೆ ಬನ್ನಿ, ಕೊಟ್ಬಿಡಿ ಉಲ್ಟಾ ಕೊಟ್ಬಿಡಿ, ಇಟ್ಕೊಳ್ಳಿ.
ಸೇರಿಸೋರು ಮಾತನಾಡ್ತಾರೆ. ಹಾಗೂ ಇಡೀ ನೆಲೆಸಿರುವಂಥ ರೈತ ಬಾಂಧವರೇ ಮತ್ತು ಮಾಧ್ಯಮ ಮಿತ್ರರೇ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲೋ ಅಂದ್ರೆ ನಮ್ಮೂರಿನಲ್ಲಿ ಗೊತ್ತಿದ್ದಾಗೆ ಸುಮಾರು ಒಂದು 20-25 ಆಲೆಮನೆ ಇಲ್ಲ. ಇವತ್ತು ಒಂದೇ ಒಂದು ಆಲೆಮನೆ ಇಲ್ಲ. ಇರುವಂತ ಆಲೆಮನೆಗಳನ್ನು ಏನಾಗಿದೆ, ನಾವು ಅದನ್ನ ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀವಿ. ಯಾರೋ ಇಬ್ಬರು ಬಂದು ಅವರಿಗೆ ಬಂದು ಅದನ್ನ ನಡೆಸ್ತಾ ಇದ್ದಾರೆ ಹೊರತು ನಾವು ಸ್ವತಃ ನಡೆಸುವಂತ ಆಲೆಮನೆಗಳ ಸಂಖ್ಯೆ ಬಹಳ ಕಮ್ಮಿ. ಆಲೆಮನೆ ಆಕ್ಚುಲಿ ಅವತ್ತು ಮಂಡ್ಯದವರು ಅವತ್ತು ಇಂಡಸ್ಟ್ರಿಯಲಿಸ್ಟ್ಗಳಿಲ್ಲ. ಆಲೆಮನೆ ಒಂದು ಇಂಡಸ್ಟ್ರಿ, ಅದು ಒಂದು ಕಿರು ಉದ್ಯಮ. ಅದು ಆಗ್ಲೇ ಹೇಳಿದಾಗೆ ಒಂದು ಡೈರೆಕ್ಟ್ ಆಗಿನೇ ಒಂದು 10 ಜನಕ್ಕೆ ಉದ್ಯೋಗ ಕೊಡ್ತಾ ಇತ್ತು ಆಲೆಮನೆ. ಇಂಡೈರೆಕ್ಟ್ ಆಗಿ ಕುಡಿಯೋರಿಗೆಲ್ಲ ಕೊಡ್ತಾ ಇತ್ತು, ಬಟ್ ಆದ್ರೂ ಒಂದು ನೇರವಾಗಿ ಒಂದು ಉದ್ಯಮನ ಸೃಷ್ಟಿ ಮಾಡ್ತಾ ಇತ್ತು. ಇವತ್ತು ಅದು ಪರಿಸ್ಥಿತಿ ಆ ರೀತಿ ಇಲ್ಲ. ಕಾರಣಗಳು ಹಲವಾರಿದ್ದಾವೆ. ಏನು ನಾವು ಬಳಕೆ ಮಾಡೋದೇ ಈಗ ನಮ್ಮಲ್ಲಿ ಎಷ್ಟು ಜನ ಬೆಲ್ಲ ಬಳಕೆ ಮಾಡ್ತಾ ಇದೀವಪ್ಪ, ಬೆಲ್ಲದ ಕಾಫಿ ಕುಡಿತಾ ಇದೀವಿ ನಾವು. ನಾವೇ ಬಿಟ್ಬಿಟ್ಟಿದೀವಿ, ಎಲ್ಲ ನಾವೇ ಸಕ್ಕರೆ ಕಾಫಿ ಕುಡಿತಾ ಇದೀವಿ. ಇನ್ನು ಬೆಲ್ಲ ತಗೊಳ್ಳೋದು ನಾವು ಮಾತ್ರ ಹೇಳೋದು